Hi everyone, welcome back to my channel. SSLC 2022 Mathematics scoring questions related ಆಗಿ ನಾನು ಡಿಸ್ಕಸ್ ಮಾಡ್ತಾ ಬರ್ತಿದೆ. ನೋಡಿ ಈಗ ಆಲ್ರೆಡಿ ನಾನು ಕಂಪಲ್ಸರಿ ಬರುವಂತ ಕ್ವೆಶ್ಚನ್ಸ್ ಕೂಡ ಗೋಲ್ಡನ್ ಕ್ವೆಶ್ಚನ್ಸ್ ಅಂತ ಸೆಷನ್ ಮಾಡಿದೀನಿ. ಯಾರು ನೋಡಿಲ್ಲ ನೋಡಿ, ಅವೆಲ್ಲ ಕಂಪಲ್ಸರಿ ನಿಮ್ಮ ಕ್ವೆಶ್ಚನ್ ಪೇಪರ್ ಅಲ್ಲಿ ಬರುವಂತ ಕ್ವೆಶ್ಚನ್ಸ್. ಅದ್ರ ಜೊತೆಗೆ ಪಾಸಿಂಗ್ ಕ್ವೆಶ್ಚನ್ಸ್ ಅಂತ ಹೇಳಿ 40 ಮಾರ್ಕ್ಸ್ ಕೂಡ ನಾನು ರಿಲೀಸ್ ಮಾಡಿದೀನಿ. ಅದು ಜಸ್ಟ್ ಯಾರಿಗೆ ಸ್ವಲ್ಪ 40 to 50 ಅಷ್ಟೇ ನಾನು ಸ್ಕೋರ್ ಮಾಡೋ ಕೆಪಾಸಿಟಿ ಇರೋದು ಅನ್ನೋರು ಆ ವಿಡಿಯೋನ ರೆಫರ್ ಮಾಡಿ ಖಂಡಿತ ಸ್ಕೋರ್ ಮಾಡ್ತೀರಾ. ಈ ವಿಡಿಯೋಸ್ ಎಲ್ಲ ಯಾರು ಎಬೋ 70 ಔಟ್ ಆಫ್ ಔಟ್ ಅಂತ ಯಾರು ಟಾರ್ಗೆಟ್ ಇಟ್ಕೊಂಡಿದ್ದೀರಾ ಅವ್ರಿಗೆ ಈ ಹೆಲ್ಪ್ ಆಗುತ್ತೆ. ಸೊ ನಾಟ್ ಯಾಕೆ ಮ್ಯಾಮ್ ನಾವು ಪಾಸಿಂಗ್ ಅವ್ರು ನೋಡಬಾರ್ದ, ಖಂಡಿತ ಎಸ್ ನಿಮಗೂ ಆಗುತ್ತೆ, ಬಟ್ ನೀವು ಫಸ್ಟ್ ಆ 40 ಮಾರ್ಕ್ಸಿಗೆ ಪಕ್ಕ ಆಗಬೇಕು. ನೋಡಿ ಅದನ್ನ ನೀವು ಕ್ಲಿಯರ್ ಮಾಡ್ಕೊಂಡ್ರೆ ಎಸ್ ನೀವು ಇದನ್ನ ಕೂಡ ಖಂಡಿತ ಅಟೆಂಡ್ ಮಾಡ್ತೀರಾ. ಬಟ್ ಏನಿರಬೇಕು, ಯು ಹ್ಯಾವ್ ಟು ಬಿ ಕಾನ್ಫಿಡೆಂಟ್, ವರ್ಕೌಟ್ ಮಾಡಬೇಕು ಜಾಸ್ತಿ. 4 ಡೇಸ್ನ ಕಂಪ್ಲೀಟ್ ಆಗಿ ಯಾರು ಯುಟಿಲೈಸ್ ಮಾಡ್ಕೋತೀರಾ ಅಂಥವ್ರಿಗೆ ಖಂಡಿತ ಸಕ್ಸಸ್ ಸಿಗುತ್ತೆ. ಓಕೆ, ಲಾಸ್ಟ್ ಸೆಷನ್ ಅಲ್ಲಿ ನಾನು ಕ್ವಾಡ್ರಾಟಿಕ್ ಈಕ್ವೇಷನ್ ಸೀರೀಸ್ 1 ಅದರಲ್ಲಿ ಬರುವಂತ ವರ್ಬಲ್ ಕ್ವೆಶನ್ಸ್ ಅನ್ನು ಡಿಸ್ಕಸ್ ಮಾಡಿದ್ದೆ. ಸೊ ಟುಡೇ ಐ ಆಮ್ ಮೂವಿಂಗ್ ಆನ್ ಟು ದ ಸ್ಕೋರಿಂಗ್ ಕ್ವೆಶನ್ ಸೀರೀಸ್ 2 ಇಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ನೋಡಿ ಆಸ್ ಪರ್ ಮಾಡೆಲ್ ಪೇಪರ್, ಆಸ್ ಪರ್ ಪ್ರಿಪರೇಟರಿ ಪೇಪರ್ ನೋಡೋದಾದ್ರೆ ಕೊಟ್ಟಿರುವಂತ ಕ್ವೆಶನ್ 3 ಮಾರ್ಕ್ಸ್ಗೆ ಅಷ್ಟೇ. ಆಕ್ಚುಲಿ ಈ ಲೆಸನ್ ಇಂದ ಕೊಟ್ಟಿರೋದು 3 ಮಾರ್ಕ್ಸ್ಗೆ, ಬಟ್ ನಾವು 3 ಮಾರ್ಕ್ಸ್ಗೆ ಅಂತ ಅನ್ಕೊಳ್ಳೋದು ಬೇಡ. ಬಿಕಾಸ್ ಹಳೆ ಪೇಪರ್ಸ್ ಎಲ್ಲ ನಾವು ನೋಡೋದಾದ್ರೆ 4 ಮಾರ್ಕ್ಸ್ ಕೂಡ ಇದೆ. ಸೊ 3 ಆಗಿರ್ಲಿ 4 ಆಗಿರ್ಲಿ ಅಟೆಂಡ್ ಮಾಡೋಕೆ ನೀವು ರೆಡಿ ಆಗಿರ್ಬೇಕಷ್ಟೇ. ಓಕೆ, ಈಗ ಆಲ್ರೆಡಿ ಈ ಲೆಸನ್ ರಿಲೇಟೆಡ್ ಆಗಿ ನಾನು 25 ಡೇಸ್ ಪ್ಲಾನ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಅಲ್ಲಿ ಹೇಳ್ಕೊಟ್ಟಿರೋ ಕ್ವೆಶನ್ಸ್ ನಾನು ಮತ್ತೆ ರಿಪೀಟ್ ಮಾಡ್ತಿಲ್ಲ. ಇಲ್ಲಿ ಕೆಲವೊಂದು ಡಿಫ್ರೆಂಟ್ ಕ್ವೆಶನ್ಸ್ ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಎಕ್ಸಸೈಸ್ ಕ್ವೆಶನ್ ನಾನು ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಈ ಸರಿ ಅವರು ಕೊಡುವಂತ ಪೇಪರ್ ಎಕ್ಸಸೈಸ್ ಅಥವಾ ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ನ ಜಾಸ್ತಿ ಫೋಕಸ್ ಮಾಡೋದ್ರಿಂದ ಈ ಕ್ವೆಶನ್ಸ್ನ ಸೆಲೆಕ್ಟ್ ಮಾಡ್ಕೊಂಡು, ಅಂದ್ರೆ ಕೆಲವೊಂದು ಕಡೆ ಅಂದ್ರೆ ಈ ಪ್ರೀವಿಯಸ್ ಕ್ವೆಶನ್ಸ್ ಎಲ್ಲ ಆಕ್ಚುಲಿ ಅವರು ಹಳೆ ಸಿಲೆಬಸ್ ಅಂದ್ರೆ ಬಿಫೋರ್ NCERT ಟೆಕ್ಸ್ಟ್ ಬುಕ್ ಇತ್ತಲ್ಲ ಅಲ್ಲಿ ಕೆಲವೊಂದು ಕ್ವೆಶನ್ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ನಾನು ಅದನ್ನು ಕೂಡ ನಾನು ಸರ್ವೆ ಮಾಡಿದೆ. ನಿಮ್ಮ ಟೈಮ್ ಏನಿತ್ತು, ನಿಮ್ಮ ಬೇರೆ ಸಬ್ಜೆಕ್ಟ್ ಎಕ್ಸಾಮ್ ನಡೀತಿತ್ತಲ್ಲ, ಸೊ ಅದನ್ನ ನಾನು ಸರ್ವೆ ಮಾಡಿ ಕೆಲವೊಂದು ಕ್ವೆಶನ್ ಹಳೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಕ್ವೆಶನ್ ಅವ್ರು ಇಲ್ಲಿ ಅಪ್ಲೈ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಆ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಕ್ವೆಶನ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಯಾವ್ದು ಕೊಡಬಹುದು ಅಂತ ಹೇಳಿ ಕೂಡ ಈಗ ನಾನು ಅದೇ ನಾನು ಕ್ವಾಡ್ರಾಟಿಕ್ ಕೂಡ ನಾನು ಅದೇ ಟೆಕ್ಸ್ಟ್ ಬುಕ್ ಅಲ್ಲೇ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಆಕ್ಚುಲಿ ಅದನ್ನ ನಾನು ಹೇಳೋದು ಮರ್ತೆ. ಇಲ್ಲೂ ಅಷ್ಟೇ ನಾನು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೂಡ ನಾನು ಆ ಟೆಕ್ಸ್ಟ್ ಬುಕ್ ಇಂದಾನೆ ಯಾವ್ದು ಇಂಪಾರ್ಟೆಂಟ್ ಆಗಿ ಕೇಳಬಹುದು 3-4 ಮಾರ್ಕ್ಸ್ಗೆ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡು ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. AP ಇಂದ ಯಾವ ತರ ಕ್ವೆಶನ್ಸ್ ಕೊಡ್ಬೋದು, ನೀವು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ. ಇದರಲ್ಲಿ ನಿಮಗೆ AN ಫಾರ್ಮುಲಾ SN ಫಾರ್ಮುಲಾ ಗೊತ್ತಿರಬೇಕು. ಬಿಕಾಸ್ AN SN ಗೊತ್ತಿದ್ರೆ ಮಾತ್ರ ಯು ಕ್ಯಾನ್ ಸಾಲ್ವ್. ಫಾರ್ಮುಲಾ ಬೇಸ್ಡ್ ಇದು. ಓಕೆ, ಫಸ್ಟ್ ಕ್ವೆಶನ್ ನೋಡಿ. ಇಫ್ ದಿ ಸಮ್ ಆಫ್ ಫಸ್ಟ್ 7 ಟರ್ಮ್ಸ್ ಇಸ್ 49 and that of 17 terms is 289, find the sum of first n terms ಅಂತ ಕೊಟ್ಟಿದ್ದಾರೆ. ಓಕೆ, ಜಸ್ಟ್ ಇಲ್ಲಿ ಈ ಕ್ವೆಶನ್ಗೆ ನಾನೊಂದು ಸಿಂಪಲ್ ಹಿಂಟ್ ಕೊಡ್ತೀನಿ. ನೋಡ್ತಾನೆ ನಿಮ್ಗೆ ಆನ್ಸರ್ ಗೊತ್ತಾಗ್ಬಿಡ್ಬೇಕು. ಹಿಂಟ್ ಕೊಡ್ತೀನಿ ಏನು ಅಂತಂದ್ರೆ, ನೋಡಿ 7ಗೆ ಏನಂತ ಕೊಟ್ಟಿದ್ದಾರೆ 49, ಅಂದ್ರೆ 7 ಸ್ಕ್ವೇರ್ ಮಾಡಿದ್ರೆ 49 ಬರುತ್ತಾ. ನೆಕ್ಸ್ಟ್ 17ಗೆ ಏನಂತ ಕೊಟ್ಟಿದ್ದಾರೆ 218, ಅಂದ್ರೆ 17 ಸ್ಕ್ವೇರ್ ಮಾಡಿದ್ರೆ 289 ಬರುತ್ತಾ. ಹಾಗಾದ್ರೆ ನಮಗೆ ಫೈನಲ್ ಆಗಿ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಏನ್ ಬರಬೇಕು, n ಸ್ಕ್ವೇರ್ ಆಗಿರ್ಬೇಕು ಅಷ್ಟೇ. ಇಲ್ಲಿ ನೋಡಿ ಆನ್ಸರ್ n ಸ್ಕ್ವೇರ್. ಓಕೆ, ಬಟ್ ನಾವಿಲ್ಲಿ ಪ್ರೂವ್ ಮಾಡಬೇಕು. ಡೈರೆಕ್ಟ್ ಆಗಿ ನಾವು n ಸ್ಕ್ವೇರ್ ಅಂತ ಬರೆಯಕ್ಕಾಗಲ್ಲ. ವಿ ಹ್ಯಾವ್ ಟು ಪ್ರೂವ್. ಈಗ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಲೆಟ್ ಅಸ್ ರೈಟ್ ಇನ್ ದಿ ವರ್ಬಲ್ ಥ್ರೋ. ವರ್ಬಲ್ ಆಗಿರೋದು ಸ್ಟೇಟ್ಮೆಂಟ್ ಅಲ್ಲಿ ಇರೋದನ್ನ ಈಕ್ವೇಶನ್ ಅಲ್ಲಿ ಬರೆಯೋಣ. ಏನ್ ಕೊಟ್ಟಿದ್ದಾರೆ, ಫಸ್ಟ್ ಒನ್ S7 ಕೊಟ್ಟಿದ್ದಾರೆ. S7 ಎಷ್ಟು ಕೊಟ್ಟಿದ್ದಾರೆ 49. ನೆಕ್ಸ್ಟ್ ಒನ್ ಎಷ್ಟು ಕೊಟ್ಟಿದ್ದಾರೆ S17 ಈಕ್ವಲ್ಸ್ 289. ಈಗ ಫಾರ್ಮುಲಾ ಮೇನ್ ಯಾವ ಫಾರ್ಮುಲಾ, SN. ವಾಟ್ ಇಸ್ ಅನ್ SN ಫಾರ್ಮುಲಾ? SN ಈಕ್ವಲ್ಸ್ n/2 2a ಪ್ಲಸ್ n-1 ಇಂಟು d. ಅದ್ರ ಪ್ರಕಾರ ನೋಡಿ S7 ಏನಂತ ಬರ್ಕೋದು, ಡೈರೆಕ್ಟ್ ಆಗಿ 7/2 2a ಪ್ಲಸ್ 7 - 1 6d. ನೋಡಿ ಬೇಕಾದ್ರೆ ರೈಟ್ ಸೈಡ್ ಅಲ್ಲಿ ಫಾರ್ಮುಲಾ ಬರೆದು ಅಂಡರ್ಲೈನ್ ಹಾಕ್ಬಿಡಿ. ಅದನ್ನ ನಾನು ಇಲ್ಲಿ ಅಪ್ಲೈ ಮಾಡಿದ್ದೀನಿ ಅಂತ ನೀವು ಬರೆದ್ರೆ ಆಯ್ತು. ನೋಡಿ 49. ಇಲ್ಲಿ ಏನ್ ಬರೀತೀರಾ 17/2 2a ಪ್ಲಸ್ ಅಗೈನ್ 17 - 1 16d ಈಕ್ವಲ್ಸ್ 289. ಇಲ್ಲೇ ನೋಡಿ 7 1s 7 7s. ಈ 2 ನ ಆ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 2a ಪ್ಲಸ್ 6d ಈಕ್ವಲ್ 7 2s 14. ಇದನ್ನ ಈಕ್ವೇಶನ್ 1 ಅಂತ ತಗೊಳ್ಳಿ. ಇಲ್ಲೂ ಅಷ್ಟೇ ನೋಡಿ 17 1s 17 17s. ಫೈನಲಿ 2 ನ ಆ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ 2a ಪ್ಲಸ್ 16d ಈಕ್ವಲ್ 17 2s 34. ಈಕ್ವೇಶನ್ 2 ಬಂತು. ಇವೆರಡನ್ನ ಸಾಲ್ವ್ ಮಾಡಿದ್ರೆ ಇದು ಎಲಿಮಿನೇಷನ್ ಮೆಥಡ್ ಗೊತ್ತಿದೆಲ್ಲ. ಎಲಿಮಿನೇಷನ್ ಮೆಥಡ್ ಅಂದ್ರೆ ಸಬ್ಟ್ರಾಕ್ಟಿಂಗ್ ಹೋಗ್ಬೇಕು. ಸೊ ಸಬ್ಟ್ರಾಕ್ಟ್ 1 ಫ್ರಮ್ 2 ಅಂದ್ರೆ 1 ಅನ್ನ 2 ಇಂದ ಸಬ್ಟ್ರಾಕ್ಟ್ ಮಾಡ್ತೀನಿ. ದಟ್ ಈಸ್ 2a ಪ್ಲಸ್ 16d ಈಕ್ವಲ್ಸ್ 34. 2a plus 6d equals 14. Subtracting andre sign change ಮಾಡಬೇಕಲ್ವಾ.
ಸೊ minus plus 2a minus 2a cancel ಆಯಿತು. 16d minus 6d, it is 10d. minus 34 minus 14, it is 20. ನೋಡಿ equals 10 ones are 10 twos are. ಸೊ ಫೈನಲಿ ಏನು ಬರುತ್ತೆ, d equals 2 ಬಂತು, d ವ್ಯಾಲ್ಯೂ ಬಂತು. ನೆಕ್ಸ್ಟ್ ಎ ಫೈಂಡ್ ಔಟ್ ಮಾಡೋಣ. ಎ ಯಾವ್ದಾದ್ರು ಒಂದು ಇಕ್ವೇಶನ್ ತಗೊಳ್ಳಿ. 2a plus 6d equals 14 ತಗೊಳ್ಳಿ. ಸೊ 2a ಹಾಗೆ ಇರುತ್ತೆ, 6 into 2 equals 14. 2a plus 6 2s are 12 equals 14. ಸೊ 2a equals 14 minus 12. 2a equals 2 ಆಯಿತು ನೋಡಿ. 2 1s are 1s. a equals ಎಷ್ಟು ಬಂತು, 1. ನೋಡಿ ಇದಕ್ಕೆಲ್ಲ ಬಾಕ್ಸ್ ಹಾಕ್ತಾ ಬನ್ನಿ. ನಿಮಗೆ ಸ್ಪೆಸಿಫಿಕ್ ಆಗಿ ಇಲ್ಲಿ ಏನೇನು ಕೇಳ್ತಾರೆ ಅದಕ್ಕೆಲ್ಲ ಬಾಕ್ಸ್ ಹಾಕಿ. ಈಗ ಅವ್ರು ಕೇಳ್ತಾ ಇರೋದೇನು, ಸಮ್ ಆಫ್ n ಟರ್ಮ್ಸ್, ಎಸ್ ಎನ್ ಕೇಳ್ತಿದ್ದಾರೆ. ಎಸ್ ಎನ್ ಫಾರ್ಮುಲಾ ಬರೀರಿ, n/2 2a plus n minus 1 into d. ಈಗ ನೋಡಿ n/2 ಹಾಗೆ ಬರದೆ 2 into what is the value of a, 1 ಆಯಿತು. n minus 1 ಹಾಗೆ ಇರಲಿ, what is the value of d, 2 ಆಯಿತು. ಈಗ ಅಬ್ಸರ್ವ್ ಮಾಡ್ತಾ ಬರೋಣ. n/2 2 1s are 2. ಈಗ ಲೆಟ್ ಅಸ್ ಮಲ್ಟಿಪ್ಲೈ ದಿಸ್, 2 into n 2n, 2 into 1 minus 2 ಆಯಿತು. ಇಲ್ಲೇ ನೋಡಿ ಪ್ಲಸ್ 2 minus 2 ಕ್ಯಾನ್ಸಲ್. n/2 ಇಂಟು ಏನಾಯಿತು, 2n. ನೋಡಿ 2 2 ಕ್ಯಾನ್ಸಲ್ ಆಯಿತು. n ಇಂಟು n ಏನಾಯಿತು, n ಸ್ಕ್ವೇರ್. ನೋಡಿ ಎಸ್ ಎನ್ ಈಕ್ವಲ್ಸ್ n ಸ್ಕ್ವೇರ್. ಅಷ್ಟೇ, ಮುಗೀತು. ನೋಡಿ ಸ್ಟಾರ್ಟಿಂಗೇ ನಾವು n ಸ್ಕ್ವೇರ್ ಅಂತ ಡಿಸೈಡ್ ಮಾಡಿದ್ವಿ. ಸೊ ಫೈನಲ್ ಆನ್ಸರ್ ಏನು ಬಂತು, n ಸ್ಕ್ವೇರ್. ನೋಡಿ ಇದು 3 ಮಾರ್ಕ್ಸ್ಗೆ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋ 3ಗೂ ಆಗುತ್ತೆ 4ಗೂ ಆಗುತ್ತೆ ಕೇಳುವಂಥ ಕ್ವೆಶನ್ಸ್ ಕೊಡಬಹುದು. ಕ್ಲಿಯರ್ ಆಯಿತು ಅನ್ಕೋತೀನಿ ಈ ಕ್ವೆಶನ್. ಮ್ಯಾಮ್ ಇನ್ನೂ ಎಕ್ಸ್ಟ್ರಾ ಬೇಕು ಅನ್ನೋದಾದ್ರೆ 25 ಡೇಸ್ ಪ್ಲಾನಲ್ಲೂ ಸಾಕಷ್ಟು ಕ್ವೆಶನ್ಸ್ ಹೇಳ್ಕೊಟ್ಟಿದ್ದೀನಿ, ಒಂದ್ಸರಿ ರೆಫರ್ ಮಾಡಿ. ಬಿಕಾಸ್ ಈಗ ನಾನು ಇರೋ ಟೈಮ್ ಈ 4 ಡೇಸ್ನ ಕಂಪ್ಲೀಟಾಗಿ ಎಲ್ಲ ಥರನೂ ಯುಟಿಲೈಸ್ ಮಾಡ್ಕೋಬೇಕು. ಸೊ ಹಾಗಾಗಿ ಕೆಲವೊಂದು ಕ್ವೆಶನ್ಸ್ ನಾನು ಸೆಲೆಕ್ಟ್ ಮಾಡಿಕೊಂಡು ಹೇಳ್ಕೊಡ್ತಾ ಇದ್ದೀನಿ. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ನೋಡಿ. ದಿ pth term of an AP is Q and qth term is P. Prove that nth term is P plus Q minus n ಅಂತ. ಏನು ಮ್ಯಾಮ್ ಇದು ಈ ಥರ ಕೊಟ್ಟಿದ್ದಾರೆ, ಡೋಂಟ್ ವರಿ, ಅರ್ಥ ಮಾಡಿಸ್ತೀನಿ ನೋಡಿ. pth ಟರ್ಮ್ ಅಂತಂದರೆ nth ಟರ್ಮ್ ಅಂತ ನೆನ್ಪಿಟ್ಕೊಳ್ಳಿ. nth ಟರ್ಮ್ ಅಂದರೆ ಏನು ಬರೀತಿದ್ರಿ, an. ಬಟ್ ಇಲ್ಲಿ pth ಟರ್ಮ್ ಅಂತಿದ್ರೆ ಏನು ಬರೀತೀರಾ, AP ಅಂತ ಬರೀತೀರಾ ಅಷ್ಟೇ. ಕ್ಲಿಯರ್ ಆಗ್ತಿದೆ ಹೇಳ್ತಾ ಇರೋದು. ಸೊ ಆ್ಯಕ್ಚುಲಿ ಇಲ್ಲಿ nth ಟರ್ಮ್ ಅಂದರೆ ಹೇಗೆ ಬರೀತಿದ್ರಿ, an. ಬಟ್ ಇಲ್ಲಿ pth ಟರ್ಮ್ ಅಂತ ಹೇಳ್ತಾರೆ, ಸೊ AP ಅಂತ. ಓಕೆ, ಸೊ ಹಾಗಾದರೆ ಕೊಟ್ಟಿರೋ ಪ್ರಕಾರ ನಾವು ಸೊಲ್ಯೂಷನ್ ಬರ್ಕೋತಾ ಹೋದರೆ ಗಿವನ್ ಏನಿದೆ, AP ಎಷ್ಟು, pth ಟರ್ಮ್ ಆಫ್ an AP is Q ಅಂತ ಹೇಳಿದೆ, ಬರ್ಕೊಂಡೆ. ನೆಕ್ಸ್ಟ್ ಇಲ್ಲಿ ಬರೋಣ. qth ಟರ್ಮ್ ಇಸ್ P. qth ಟರ್ಮ್ ಅಂದರೆ AQ is equal to P. ಈಗ ಇದನ್ನು ಸಾಲ್ವ್ ಮಾಡ್ತಾ ಬರೋಣ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. AP ಅಂತಂದ್ರೆ ಏನರ್ಥ, ವಾಟ್ ಇಸ್ AP ಅಂತಂದ್ರೆ ಫಾರ್ಮುಲಾ A ಪ್ಲಸ್ P minus 1 into D equals Q ಆಯ್ತು. ಅದೇ ಥರ ಇಲ್ಲಿ ಬರಲಿ, AQ ಅಂತಂದ್ರೆ ಏನು ಬರೀತೀರಾ, A ಪ್ಲಸ್ Q minus 1 ಅಲ್ವಾ, Q minus 1 into D equals P ಆಯ್ತು. ಇದನ್ನ ಇಕ್ವೇಶನ್ 1 ಅಂತ ತಗೊಳ್ಳಿ, ಇದನ್ನ ಇಕ್ವೇಶನ್ 2 ಅಂತ ತಗೊಳ್ಳಿ, ಸಾಲ್ವ್ ಮಾಡೋಣ. ಯಾಕೆ ಮ್ಯಾಮ್ ಹೆಂಗೆ ಸಾಲ್ವ್ ಮಾಡೋದು, ಆಸ್ ಪರ್ ಎಲಿಮಿನೇಷನ್ ಮೆಥಡ್. ಎಲಿಮಿನೇಷನ್ ಮೆಥಡೇ ನೀವು ಸಿಂಪ್ಲಿಫೈ ಮಾಡಿ. ಹೇಗೆ ಮಾಡ್ತೀರಾ ನೋಡಿ, ಎ ಕ್ಯಾನ್ಸಲ್ ಆಗತ್ತೆ ನಮ್ಗೆ ಇಲ್ಲಿ. ಸೊ ಬರ್ಕೊಳ್ಳಿ, ಯಾವುದಾದ್ರೂ ಫಸ್ಟ್ ಬರ್ಕೊಳ್ಳಿ. ಫಸ್ಟ್ ಸೆಕೆಂಡ್ ಒನ್ನೇ ಬರ್ಕೊಳ್ಳೋಣ ನೋಡಿ. A ಪ್ಲಸ್ Q ಮೈನಸ್ 1 ಇಲ್ಲೇ ಬರ್ಕೊಳ್ಳಿ. ಸಬ್ಟ್ರಾಕ್ಟ್ 1 ಫ್ರಮ್ 2. ಓಕೆ, ಸೊ ಹಾಗಾದ್ರೆ ಫಸ್ಟ್ 2 ಬರ್ಕೋತೀನಿ, ವಿಚ್ ಇಸ್ ಈಕ್ವಲ್ ಟು P ಡಿವೈಡೆಡ್ ಬೈ, ಸೊ ಇಟ್ ಇಸ್ ಸಬ್ಟ್ರಾಕ್ಟೆಡ್ ಬೈ A ಪ್ಲಸ್ P ಮೈನಸ್ 1 ಇಂಟು D ಈಕ್ವಲ್ಸ್ Q ಆಯ್ತು. ಸಬ್ಟ್ರಾಕ್ಟ್ ಮಾಡೋಣ ನೋಡಿ, ಇಲ್ಲಿ ಮೈನಸ್ 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 ನೋಡಿ, ಪ್ಲಸ್ ಎ ಕ್ಯಾನ್ಸಲೇ ಆಗೋಯ್ತು ನಮಗೆ. ಇದ್ರ ಪ್ರಕಾರ ಹಾಗಾದ್ರೆ ಮೈನಸ್ 1 ಇಂಟು ಡಿ ಮೈನಸ್ ಆಫ್ P ಮೈನಸ್ 1 ಇಂಟು ಡಿ ವಿಚ್ ಇಸ್ ಈಕ್ವಲ್ ಟು P ಮೈನಸ್ Q. ಸರಿ ಇದೆಯಾ? ಎಸ್. ಈಗ ಡಿ ಕಾಮನ್ ತೆಗಿಬೋದಾ ನೋಡಿ, ಎರಡರಲ್ಲೂ ಡಿ ಕಾಮನ್ ತಗೊಂಡು ನಾವು ಲೆಟರ್ಸ್ ಮಲ್ಟಿಪ್ಲೈ ದಿಸ್ ಮೈನಸ್ 1. ಡಿ ಕಾಮನ್ ತಗೊಂಡ್ರೆ ಏನಾಗುತ್ತೆ, Q, ಅಬ್ಸರ್ವ್ ಮಾಡಿ, Q ಮೈನಸ್ 1 ಮೈನಸ್ ಇಂಟು P ಮೈನಸ್ P ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು ಡಿ ಆಯಿತು ನೋಡಿ. ಸೊ ಇಲ್ಲಿ ನೋಡಿ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಯಿತು, ವಿಚ್ ಇಸ್ ಈಕ್ವಲ್ ಟು P ಮೈನಸ್ Q. ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನಂತ ಬಂತು ನಿಮಗೆ, Q ಮೈನಸ್ P ವಿಚ್ ಇಸ್ ಈಕ್ವಲ್ ಟು P ಮೈನಸ್ Q, ಡಿ ಬಂದಿತ್ತು. ಈಗ ನಾನು ಇದನ್ನು ಹೇಳಿದ್ದೆ ಕೆಲವೊಂದು ಕ್ವೆಶನ್ಸಲ್ಲಿ, ಲೈಕ್ A ಮೈನಸ್ ಬಿ ಇರುತ್ತೆ, ಅದನ್ನು ನಾನು B ಮೈನಸ್ A ಮಾಡಬೇಕು ಅಂದರೆ ಹ್ಯಾವ್ ಟು ಕನ್ಸಿಡರ್ ಮೈನಸ್ ಆಸ್ ಅ ಕಾಮನ್, ರೈಟ್? ಸೊ ಅದ್ರ ಪ್ರಕಾರ ಹೋದರೆ ಮೈನಸ್ P ವಿಲ್ ಬಿ ರಿಮೇನ್ಸ್ ಆಸ್ ಇಟ್ ಈಸ್ D. So here I can take minus common, minus of Q minus P, can I write? Yes. See, Q minus P cancel, D equals minus 1. We go D equals as minus 1. Now let us find A. ಯಾವ್ದಾದ್ರು ಒಂದು ತಗೊಂಡು A find out ಮಾಡಿ. So let us go for the first equation. A plus P minus 1 into D equals Q. ಏನಾಗುತ್ತೆ, A plus P minus 1 into D value is minus 1 equals Q.
ಸೊ a plus minus p, minus into minus plus 1, which is equal to q. Okay, so now remember, if I send everything to the RHS, so a equals q remains as it is, minus p becomes plus p, plus 1 becomes minus 1. ನೋಡಿ ಇದು ಬಂದಿದೆ. ಕ್ಲಿಯರ್ ಆಯ್ತಾ? ಎ ವ್ಯಾಲ್ಯೂ ಬಂತು, ಡಿ ವ್ಯಾಲ್ಯೂ ಬಂತು. ಈಗ ಅವ್ರು ಏನಂತ ಹೇಳ್ತಾ ಇದ್ರು, ಪ್ರೂವ್ ದಟ್ nth ಟರ್ಮ್ ಎ ಎನ್ ಫಾರ್ಮುಲಾ ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ, ಎ ಎನ್. ಓಕೆ, ಎ ಅಂತಂದ್ರೆ ಏನಾಯ್ತು, ಕ್ಯೂ ಪ್ಲಸ್ ಪಿ ಮೈನಸ್ 1 ಪ್ಲಸ್ ಎನ್ ಮೈನಸ್ 1 ಇಂಟು ಮೈನಸ್ 1. ಕರೆಕ್ಟ್? ಎಸ್. ಸೊ ಇಲ್ಲೇ ನೋಡಿ, ಕ್ಯೂ ಪ್ಲಸ್ ಪಿ ಮೈನಸ್ 1. ಲೆಟ್ ಅಸ್ ಮಲ್ಟಿಪ್ಲೈ ದಿಸ್. ಮೈನಸ್ 1 ಇಂಟು ಪ್ಲಸ್ ಎನ್ ಮೈನಸ್ ಎನ್, ಮೈನಸ್ ಇಂಟು ಮೈನಸ್ ಪ್ಲಸ್ 1. ಕ್ಲಿಯರ್ ಆಯ್ತಾ? ನೋಡಿ, ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಯಿತು. ಸೊ ಫೈನಲಿ ಏನು ಉಳ್ಕೊಂಡಿದ್ದೇನು, ಪಿ ಪ್ಲಸ್ ಪಿ ಫಸ್ಟ್ ಬರ್ಕೊಂಡೆ, ಪ್ಲಸ್ ಆಮೇಲೆ ಪ್ಲಸ್ ಕ್ಯೂ ಮೈನಸ್ ಎನ್. ನೋಡಿ ಬಂತು. ಅರ್ಥ ಮಾಡ್ಕೊಳ್ಳಿ, ಇನ್ನೊಂದ್ಸರಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಪಿತ್ ಟರ್ಮ್ ಇಸ್ ಕ್ಯೂ ಅಂತಂದರೆ ಎ ಪಿ ಈಕ್ವಲ್ಸ್ ಕ್ಯೂ. ಕ್ಯೂತ್ ಟರ್ಮ್ ಇಸ್ ಪಿ ಅಂದರೆ ಎ ಕ್ಯೂ ಈಕ್ವಲ್ಸ್ ಪಿ. ಎ ಎನ್ ಫಾರ್ಮುಲಾ ಬರೀಬೇಕಿಲ್ಲ, ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಅದೇ ಪ್ರಕಾರ ಎ ಪ್ಲಸ್ ಇನ್ಸ್ಟೆಡ್ ಆಫ್ ಎನ್ ಯು ಹ್ಯಾವ್ ಪಿ, ಪಿ ಮೈನಸ್ 1 ಇಂಟು ಡಿ ವಿಚ್ ಇಸ್ ಈಕ್ವಲ್ ಟು ಕ್ಯೂ. ಅಗೇನ್ ಕ್ಯೂ ಯು ಹ್ಯಾವ್ ಎ ಪ್ಲಸ್ ಕ್ಯೂ ಮೈನಸ್ 1 ಇಂಟು ಡಿ ಈಕ್ವಲ್ಸ್ ಪಿ. ಸೊ ಎರಡರಲ್ಲೂ ಎ ಕಾಮನ್ ಇರೋದ್ರಿಂದ ಗೋ ಫಾರ್ ಸಬ್ಟ್ರಾಕ್ಷನ್. ಸಬ್ಟ್ರಾಕ್ಷನ್ಗೆ ಹೋದ್ರೆ ಏನಾಯಿತು, ಎ ಕಂಪ್ಲೀಟಾಗಿ ವ್ಯಾನಿಷ್ ಆಯಿತು. ಸೊ ಇದನ್ನ ನೋಡ್ಕೊಳ್ಳಿ, ಕ್ಯೂ ಮೈನಸ್ 1 ಇಂಟು ಡಿ ಮೈನಸ್ ಪಿ ಮೈನಸ್ 1 ಇಂಟು ಡಿ. ಎರಡರಲ್ಲೂ ಡಿ ಕಾಮನ್ ತೊಗೊಂಡೆ ನಾನು. ಇಲ್ಲೂ ಡಿ ಇದೆ, ಇಲ್ಲೂ ಡಿ ಇದೆ. ಆ್ಯಂಡ್ ಅಲಾಂಗ್ ವಿತ್ ದಟ್ ಯು ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ ಮೈನಸ್. ಕ್ಯೂ ಮೈನಸ್ 1 ಮೈನಸ್ ಪಿ ಇಂಟು ಮೈನಸ್ ಪಿ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು ಡಿ ಪಿ ಮೈನಸ್ ಕ್ಯೂ. ಸಿ, ಅಬ್ಸರ್ವ್ ಹಿಯರ್, ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್, ಜೊತೆಗೆ ಉಳ್ಕೊಂಡಿರೋದೇನು, ಕ್ಯೂ ಮೈನಸ್ ಪಿ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಪಿ ಮೈನಸ್ ಕ್ಯೂ ಇದೆ, ಇಲ್ಲಿ ಕ್ಯೂ ಮೈನಸ್ ಪಿ ಇದೆ. ಸೇಮ್ ಮಾಡ್ಕೊಳಕ್ಕೆ ವಾಟ್ ವಿ ಕ್ಯಾನ್ ಡೂ, ಯು ಕ್ಯಾನ್ ಟೇಕ್ ಮೈನಸ್ 1 ಕಾಮನ್. ಸೊ ಇಫ್ ಐ ಟೇಕ್ ಮೈನಸ್ 1 ಕಾಮನ್, ಇಟ್ ಬಿಕಮ್ಸ್ ಕ್ಯೂ ಮೈನಸ್ ಪಿ. ಸಿ, ಕ್ಯೂ ಮೈನಸ್ ಪಿ ಕ್ಯಾನ್ಸಲ್, ಡಿ ವ್ಯಾಲ್ಯೂ ಇಸ್ ಮೈನಸ್ 1. ಸೊ ಅದನ್ನು ಯಾವ್ದಾದ್ರು ಒಂದು ಇಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ಗಾಟ್ ಎ ವ್ಯಾಲ್ಯೂ ಇಸ್ ದಿಸ್. ಸೊ ಫಾರ್ ದ್ಯಾಟ್ ಬೋತ್ ಯು ಟೇಕ್ ಎ ಎನ್ ಫಾರ್ಮುಲಾ, ಸಬ್ಸ್ಟಿಟ್ಯೂಟೆಡ್, ಸಿಂಪ್ಲಿಫೈ ಮಾಡಿದ್ರೆ ಫೈನಲಿ ಯು ಗಾಟ್ ಪಿ ಪ್ಲಸ್ ಕ್ಯೂ ಮೈನಸ್ ಎನ್. ಕ್ಲಿಯರ್ ಆಯ್ತಾ? ಇದನ್ನೊಂಚೂರು ಪಾಸ್ ಮಾಡಿಕೊಂಡು ಒಂದ್ಸರಿ ನೀವು ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್, ಈ ಪಿ ಜಾಗ ಕನ್ಸಿಡರ್. ಏತ್ ಟರ್ಮ್ ಆಫ್ ಎನ್ ಎ ಪಿ ಇಸ್ ಬಿ, ಬಿತ್ ಟರ್ಮ್ ಇಸ್ ಎ. ಪ್ರೂವ್ ದಟ್ nth ಟರ್ಮ್ ಇಸ್ ಎ ಪ್ಲಸ್ ಬಿ ಮೈನಸ್ ಎನ್ ಅಂತ ತಗೊಳ್ಬೋದು. ಕ್ಲಿಯರ್ ಆಯ್ತಾ? ಇನ್ನೊಂದ್ಸರಿ ರಿಪೀಟ್ ಮಾಡ್ತಿದ್ದೀನಿ ನೋಡಿ. ದಿ ಏತ್ ಟರ್ಮ್ ಆಫ್ ಎನ್ ಎ ಪಿ ಇಸ್ ಬಿ, ದಿ ಬಿತ್ ಟರ್ಮ್ ಇಸ್ ಎ. ಪ್ರೂವ್ ದಟ್ nth ಟರ್ಮ್ ಇಸ್ ಎ ಪ್ಲಸ್ ಬಿ ಮೈನಸ್ ಎನ್ ಅಂತ ಹೇಳಿ ಇದೇ ಥರ ಸಿಂಪ್ಲಿಫೈ ಮಾಡಿದ್ರೆ ಬರುತ್ತೆ. ಓಕೆ, ಐ ಆಮ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. Find 4 terms in AP such that the sum of second and third terms is 22 and product of first and fourth term is 85. ನೋಡಿ, ಈ ಥರ 4 terms 3 terms ಅಂತ ಇದ್ದಾಗ ಜೊತೆಗೆ ಪ್ರಾಡಕ್ಟ್ ಅಥವಾ ಸ್ಕ್ವೇರ್ ಅನ್ನೋ ವರ್ಡ್ ಬಂದಾಗ ನಾನು ನಿಮ್ಗೆ ಹೇಳಿದ್ದೆ. ಸೊ ಒಂದ್ಸರಿ ರೀಕಾಲ್ ಮಾಡ್ತಾ ಇದ್ದೀನಿ. 3 terms ಅಂತ ಕೇಳಿದ್ರೆ ಎ ಮೈನಸ್ ಡಿ, ಎ ಪ್ಲಸ್ ಡಿ ಅಂತ ತಗೊಳ್ಳಿ. 4 terms ಅಂತ ಕೊಟ್ಟಾಗ ಎ ಮೈನಸ್ 3D, ಎ ಮೈನಸ್ ಡಿ, ಎ ಪ್ಲಸ್ ಡಿ, ಎ ಪ್ಲಸ್ 3D ಅಂತ ತಗೊಳ್ಳಿ. 5 terms ಯೂಶಲಿ ಕೇಳಲ್ಲ, ಕೇಳಿದ್ರೆ ಇದನ್ನು ನೋಟ್ ಮಾಡ್ಕೊಳ್ಳಿ. ಎ ಮೈನಸ್ 2D, ಎ ಮೈನಸ್ ಡಿ, ಎ ಪ್ಲಸ್ ಡಿ, ಎ ಪ್ಲಸ್ 2D, ಎ ಪ್ಲಸ್ 2D ಇಷ್ಟನ್ನು ತಗೋಬೇಕಾಗತ್ತೆ. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. ಇದೊಂದು ಕಡೆ 3 terms ಅಂತ ಕೇಳಿದ್ರೆ ಅಂದರೆ ಯಾವಾಗ ಇದನ್ನು ತಗೋಬೇಕು, ವೆನ್ ಇಟ್ ಈಸ್ ದ ಕ್ವೆಶ್ಚನ್ ಇಸ್ ಸಮ್ ಆ್ಯಂಡ್ ಪ್ರಾಡಕ್ಟ್, ವೆನ್ ಅ ಕ್ವೆಶ್ಚನ್ ಇಸ್ ಸಮ್ ಆ್ಯಂಡ್ ಸ್ಕ್ವೇರ್, ಈ ಥರ ಇದ್ದಾಗ ಮಾತ್ರ, ಎಲ್ಲ ಟೈಮಲ್ಲೂ ಅಲ್ಲ. ಓಕೆ, ಸೊ ಇಲ್ಲಿ ಏನಾಗ್ತಿದೆ, 3 terms, ಇಲ್ಲಿ ಕೇಳಿರೋದು ಯಾವುದು 4 terms. ಹಾಗಾದ್ರೆ ವಿ ಹ್ಯಾವ್ ಟು ಗೋ ಲೈ ಹಿಯರ್. ಸೊ ಹಾಗಾದ್ರೆ ಲೆಟ್ ನೋಡಿ, ಲೆಟ್ 4 terms ಬಿ ಅಥವಾ 4 numbers ಬಿ, 4 numbers ಬಿ ಅಂತ ತಗೊಳ್ಳಿ. ಯಾವ್ಯಾವುದು, ಎ ಮೈನಸ್ 3D, ಎ ಮೈನಸ್ ಡಿ, ಎ ಪ್ಲಸ್ ಡಿ, ಎ ಪ್ಲಸ್ 3D. ಈಗ ಅಕಾರ್ಡಿಂಗ್ ಟು ಕ್ವೆಶ್ಚನ್ ಏನಂತ ಹೇಳಿದ್ದಾರೆ, ಸೆಕೆಂಡ್ ಟರ್ಮ್ ಆ್ಯಂಡ್ ಥರ್ಡ್ ಟರ್ಮ್ ಸಮ್ ಆಫ್ ಸೆಕೆಂಡ್ ಆ್ಯಂಡ್ ಥರ್ಡ್ ಇಸ್ ಈಕ್ವಲ್ ಟು 22. ನೋಡಿ, ಇದು ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್. ಸೆಕೆಂಡು ಥರ್ಡ್ ಅಂತಂದರೆ ವಿ ಹ್ಯಾವ್ ಟು ಆ್ಯಡ್ ದೀಸ್ ಟು. ಸಮ್ ಅಲ್ವಾ ಕೇಳಿರೋದು. ಸಮ್ ಇಸ್ ಈಕ್ವಲ್ ಟು ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಈಕ್ವಲ್ಸ್ 22. ನೋಡಿ, ಪ್ಲಸ್ ಡಿ ಮೈನಸ್ ಡಿ ಕ್ಯಾನ್ಸಲ್. ಸೊ ಎ ಪ್ಲಸ್ ಎ 2a ಈಕ್ವಲ್ಸ್ 22. ಎ 2 1s 2 11s, ಎ ಈಕ್ವಲ್ಸ್ ಎಷ್ಟಾಯಿತು, 11 ಆಯಿತು. ಕ್ಲಿಯರ್ ಆಯಿತಾ? ನೆಕ್ಸ್ಟ್ ತಗೊಳ್ಳೋಣ. ಪ್ರಾಡಕ್ಟ್ ಅಂತ ಹೇಳಿದ್ದಾರೆ. ಸೊ ಪ್ರಾಡಕ್ಟ್ ಅಂತ ಯಾವುದ್ಯಾವುದು ಕೇಳಿದರೆ, ಫಸ್ಟ್ ಆ್ಯಂಡ್ ಲಾಸ್ಟ್. ಸೊ ಹಾಗಾದರೆ ಫಸ್ಟ್ ಆ್ಯಂಡ್ ಫೋರ್ತ್. ಓಕೆ, ಹಾಗಾದರೆ ಯಾವುದಾಯಿತು, ಎ ಮೈನಸ್ 3D, ಎ ಪ್ಲಸ್ 3D ಈಕ್ವಲ್ಸ್ 85. ನೋಡಿ, ಆ್ಯಕ್ಚುಲಿ ಈ ಥರ ತೊಗೊಳೋಕ್ಕೆ ಮೇನ್ ಕಂಡೀಷನ್ ಏನಪ್ಪ ಅಂದರೆ, ಆ್ಯಡ್ ಮಾಡಿದಾಗ ಡಿ ಕ್ಯಾನ್ಸಲ್ ಆಗಿ ನಮ್ಗೆ ಎ ಬರಬೇಕು.
ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಐಡೆಂಟಿಟಿ ಬರಬೇಕು. ಇಷ್ಟೇ, ಇದೇ ಮೇನ್ ಟಾರ್ಗೆಟ್ ನಮಗೆ. ಅದಕ್ಕೋಸ್ಕರ ಈ ಥರ ತಗೊಳ್ಳೋದು. ಯಾಕೆ ಮ್ಯಾಮ್ ಅನ್ನೋ ಡೌಟ್ ಇದ್ರೆ ಎರಡೇ ಕಂಡೀಷನ್. ಓಕೆ, ಸೊ ಈಗ ನೋಡಿ ಇದು ಯಾವ ಥರ ಇದೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಏನಾಯ್ತು, 3d ಸ್ಕ್ವೇರ್ ಅಂದ್ರೆ 9d ಸ್ಕ್ವೇರ್ ಈಕ್ವಲ್ಸ್ 85. ಈಗ ಎ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಸ್ಕ್ವೇರ್ ಅಂದ್ರೆ ಎಷ್ಟಾಯಿತು, 11 ಸ್ಕ್ವೇರ್. ಕರೆಕ್ಟ್, 11 ಸ್ಕ್ವೇರ್ ಮೈನಸ್ 9d ಸ್ಕ್ವೇರ್ ಈಕ್ವಲ್ಸ್ 85. ಈಗ 11 ಸ್ಕ್ವೇರ್ ಅಂದ್ರೆ ಎಷ್ಟಿದೆ, 121 ಮೈನಸ್ 9d ಸ್ಕ್ವೇರ್ ಈಕ್ವಲ್ಸ್ 85. ಈಗ ನೋಡಿ 9d ಸ್ಕ್ವೇರ್ ಈ ಕಡೆ ಬರಲಿ, 85 ಈ ಕಡೆ ತಗೊಳ್ಳೋಣ. 121 ಮೈನಸ್ 85 ಈಕ್ವಲ್ಸ್ 9d ಸ್ಕ್ವೇರ್ ಎಷ್ಟಾಗುತ್ತೆ ನೋಡಿ, 11 ಮೈನಸ್ 5 6 ಆಯಿತು. ನೆಕ್ಸ್ಟ್ 11 ಮೈನಸ್ 8 3 ಆಯಿತು, ವಿಚ್ ಇಸ್ ಈಕ್ವಲ್ ಟು 9d ಸ್ಕ್ವೇರ್. ಇಲ್ಲಿ ನೋಡಿ 9 1s 9 4s, d ಸ್ಕ್ವೇರ್ ಈಕ್ವಲ್ಸ್ 4, d ಈಕ್ವಲ್ಸ್ ಎಷ್ಟಾಯಿತು, ಪ್ಲಸ್ ಆರ್ ಮೈನಸ್ 2, ಬಿಕಾಸ್ ಇಲ್ಲೇನಾಯಿತು ಡಿ ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ 4. ಮ್ಯಾಮ್ ಪ್ಲಸ್ 2 ಮಾತ್ರ ತಗೊಳ್ಬೋದಾ, ನೋ, ಡಿ ಅನ್ನೋದು ನೆಗೆಟಿವ್ ಕೂಡ ಆಗಿರ್ಬೋದು ಪಾಸಿಟಿವ್ ಕೂಡ ಆಗಿರ್ಬೋದು. ಓಕೆ, ಸೊ ಎ ವ್ಯಾಲ್ಯೂ ಎಷ್ಟಿದೆ, 11 ಇದೆ, ಡಿ ವ್ಯಾಲ್ಯೂ ಏನಾಗುತ್ತೆ ಪ್ಲಸ್ 2 ಕೂಡ ಆಗ್ಬೋದು ಮೈನಸ್ 2. ನೋಡಿ ಫಸ್ಟ್ ಕೇಸಲ್ಲಿ ಡಿ ವ್ಯಾಲ್ಯೂ ನೀವು ಪ್ಲಸ್ 2 ತಗೊಂಡ್ರೆ 4 ನಂಬರ್ಸ್ ಏನಾಗುತ್ತೆ ನೋಡಿ, 11 ನೋಡಿ, 11 ಮೈನಸ್ 3 ಇಂಟು 2 ಕಮ 11 ಮೈನಸ್ 2, ಅಗೇನ್ 11 ಪ್ಲಸ್ 2, ಅಗೇನ್ 11 ಪ್ಲಸ್ 2 ಇಂಟು 11 ಪ್ಲಸ್ 3 ಇಂಟು 2. ಇಲ್ಲೇ ನೋಡಿ 3 2s 6, 11 ಮೈನಸ್ 6 5 ಆಯಿತು. 11 ಮೈನಸ್ 2 it is 11 minus 2 9 ಆಯಿತು. ಅಗೇನ್ 11 plus 2 13 ಆಯಿತು. ಅಗೇನ್ 3 2s 6, 11 plus 6 17 ಆಯಿತು. ಅಬ್ಸರ್ವ್, ದೀಸ್ ಆರ್ ದಿ 4 ನಂಬರ್ಸ್, 5, 9, 13, 17. See, 9 minus 5 it is 4, 13 minus 9 4, 17 minus 13 4. ಕಾಮನ್ ಡಿಫ್ರೆನ್ಸ್ ಸೇಮ್ ಬಂದಿದೆ, ದೇ ಆರ್ ಇನ್ ಎ ಪಿ. ಆರ್ ಅಂತ ತಗೊಂಡ್ರೆ ಇಫ್ ಐ ಟೇಕ್ ಡಿ ಈಕ್ವಲ್ಸ್ ಮೈನಸ್ 2 ರಿವರ್ಸ್ ಬರುತ್ತೆ, 17, 13, 9, 5 ಈ ಥರ ಬರುತ್ತೆ ಅಷ್ಟೇ. ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. 4 ನಂಬರ್ಸ್, 3 ನಂಬರ್ಸ್, 5 ನಂಬರ್ಸ್ ಅಂತ ಕೊಟ್ಟರೆ ಯು ಹ್ಯಾವ್ ಟು ಸೆಲೆಕ್ಟ್ ದೀಸ್ ನಂಬರ್ಸ್. ಇದನ್ನೊಂದು ಕಡೆ ನೋಟ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಕ್ವೆಶನ್ ಹೋಗ್ತಾ ಇದ್ದೀನಿ. ದಿಸ್ ಇಸ್ ದ ಲಾಸ್ಟ್ ಕ್ವೆಶನ್, ಬಿಕಾಸ್ ಸಾಕಷ್ಟು ನಾನು ಹೇಳ್ಕೊಟ್ಟಿದ್ದೀನಿ. ಇದು ನಾನು ತಗೊಂಡಿರುವಂಥ ಲಾಸ್ಟ್ ಕ್ವೆಶನ್, ಅರ್ಥ ಮಾಡ್ಕೊಳ್ತಾ ಹೋಗಿ. An article can be brought by paying rupees 28,000 at once or by making 12 months installment. If the first installment paid rupees 3,000 and every other installment is rupees 100 less than the previous one, find the amount of installment paid in 9th month, total amount paid in the installment scheme ಅಂತ ಕೇಳ್ತಾರೆ. ಈಗ ಗಿವನ್ ಬರ್ಕೊಳ್ಳೋಣ, ಫಸ್ಟ್ ಗಿವನ್ ಬರ್ಕೊಳ್ಳೋಣ. ನೋಡಿ, ಅಟ್ ಎ ಟೈಮ್ ಅಂದರೆ ಟೋಟಲ್ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ. ಈಗ ಒಂದು ಯಾವುದೋ ಒಂದು ಆರ್ಟಿಕಲ್ ತಗೋಬೇಕು, ಟೋಟಲ್ ಅಮೌಂಟ್ ಎಷ್ಟು 28,000 ಅಂತ ಹೇಳಿದ್ದಾರೆ. ಇಲ್ವಾ, ಇನ್ನೂ ಒಂದು ಆಪ್ಷನ್ ಇದೆ, 12 ಮಂತ್ಸ್ ಅಲ್ಲಿ ನಾನು 28,000 ನಾನು ತೀರಿಸ್ಬೋದು. ಓಕೆ, ಸೊ ಫಸ್ಟ್ ಅಮೌಂಟ್ ಎಷ್ಟು 3,000, ಪ್ರತಿ ತಿಂಗಳು 100 ರೂಪಾಯಿ ಕಮ್ಮಿ ಕಟ್ಕೊಳೋದು, ಕಮ್ಮಿ ಆಗುತ್ತೆ. ಸೊ 3,000 ಅಂದರೆ 2,900, 2,800 ಈ ಥರ ಹೋಗುತ್ತೆ. ಓಕೆ, ಹಾಗಾದರೆ ಫಸ್ಟು ಎಸ್ ಎನ್ ಬರ್ಕೋತೀನಿ. ಎಸ್ ಎನ್ ಎಷ್ಟು ಕೊಟ್ಟಿದ್ದಾರೆ, 28,000 ಆಗಿದೆ. ಇದು ಟೋಟಲ್ ಅಮೌಂಟ್, ಸಮ್ ಆಫ್ ಅಮೌಂಟ್. ಓಕೆ, ಎನ್ ಎಷ್ಟಿದೆ, 12 ಮಂತ್ಸ್, ನೆನಪಲ್ಲಿ ಇಟ್ಕೊಳ್ಳಿ. ಎ ಎಷ್ಟು ಕೊಟ್ಟಿದ್ದಾರೆ, 3,000 ಇದೆ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಡಿ ಬರೋಣ. ಡಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಫಸ್ಟ್ ಮಂತು ನೀವು 3,000, ಇಲ್ಲೇನಂತ ಹೇಳಿದಾರೆ 100 ರೂಪೀಸ್ ಲೆಸ್ ಅಂದರೆ 2,900, 2,800 ಸೋನ್ ಅಂದರೆ A2 ಮೈನಸ್ A1 ನಾವು ಮಾಡಿದಾಗ 2,900 ಮೈನಸ್ 3,000 ಮೈನಸ್ 100 ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಈಗ ಅವ್ರು ಕೇಳ್ತಾ ಇರೋದು ದಿ ಅಮೌಂಟ್ ಆಫ್ ಇನ್ಸ್ಟಾಲ್ಮೆಂಟ್ ಪೇಡ್ ಇನ್ 9th ಮಂತ್ ಅಂದರೆ A9 ಫೈಂಡ್ ಔಟ್ ಮಾಡ್ಬೇಕು. ಸೊ ಯು ಹ್ಯಾವ್ ಟು ಗೋ ಫಾರ್ AN ಫಾರ್ಮುಲಾ, A ಪ್ಲಸ್ N ಮೈನಸ್ 1 ಇಂಟು ಡಿ. ಸೊ ಇಲ್ಲಿ AN ಅಂತ ಬಂದಾಗ A9 ವಿಚ್ ಇಸ್ ಈಕ್ವಲ್ ಟು 3,000 ಪ್ಲಸ್ 9 ಮೈನಸ್ 1 ಇಂಟು ಮೈನಸ್ 100. ಓಕೆ, ಸೊ ಏನಾಯ್ತು ಇಲ್ಲಿ 3,000. ಇಲ್ಲಿ ನೋಡಿ 9 ಮೈನಸ್ 1 ಅಬ್ಸರ್ವ್ ಮಾಡಿ, 9 ಮೈನಸ್ 1 8 ಪ್ಲಸ್ ಇದೆ, ಮೈನಸ್ ಇಂಟು ಪ್ಲಸ್ ಇಟ್ ಇಸ್ ಮೈನಸ್, 8 ಇಂಟು 100 ಬಿಕಮ್ಸ್ 800. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, 3,000 ಮೈನಸ್ 800 ಗೋಯಿಂಗ್ ಟು ಗೆಟ್ ಇಟ್ ಆಸ್ 2,200 ಬಂತು. ಇಲ್ಲ ಚೆಕ್ ಮಾಡಿ. ಸೊ ಇಫ್ ಐ ರೈಟ್ ಇಟ್ ಆಸ್ 2,800, 2,700, 2,600, 2,500, 2,400, 2,300, 2,200. ಅಬ್ಸರ್ವ್, ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಥರ್ಡ್ ಮಂತ್, ಫೋರ್ತ್ ಮಂತ್, ಫಿಫ್ತ್, 6th, 7th, 8th, 9th. ನೋಡಿ 9th ಮಂತ್ ಹೌ ಮಚ್ ಗಾಟ್ 2,200. ಕ್ಲಿಯರ್ ಆಯ್ತಾ? ಈಗ ನೆಕ್ಸ್ಟ್ ನೋಡಿ, ಟೋಟಲ್ ಅಮೌಂಟ್ ಪೇಡ್ ಇನ್ ದ ಇನ್ಸ್ಟಾಲ್ಮೆಂಟ್ ಇದೆ. ಯಾಕಂದ್ರೆ ಆಕ್ಚುಲಿ ಯು ನೋ ದಟ್ ಇನ್ ಇನ್ಸ್ಟಾಲ್ಮೆಂಟ್ ಯು ವಿಲ್ ಪೇ ಮೋರ್ ಅಲ್ವಾ, ಜಾಸ್ತಿನೇ ಕಟ್ತೀರಾ. ಹೌದಾ? EMI ಅಂತೆಲ್ಲ ನೋಡಿದಾಗ
ಯೂಶಲಿ ನೀವು ಫಸ್ಟ್ ಟೈಮ್ ಪರ್ಚೇಸ್ ಮಾಡೋದಕ್ಕಿಂತ EMI ಅಥವಾ ಇನ್ಸ್ಟಾಲ್ಮೆಂಟ್ ಅಂತ ತಗೊಂಡಾಗ ಜಾಸ್ತಿ. ಹಾಗಾದ್ರೆ ವಿ ಕಾಂಟ್ ಕನ್ಸಿಡರ್ ದಿಸ್ ಆಸ್ ಅ ಫೈನಲ್ ಅಮೌಂಟ್. ಇದು ಒನ್ ಸೆಟ್ ಅಮೌಂಟ್. ಇದು ಫೈನಲಿ ಸಮ್ ಆಫ್ ಟುಗೆದರ್ ಟೋಟಲ್ ಅಮೌಂಟ್. ಇದು ಒನ್ ಟೈಮಲ್ಲಿ ನೀವು ತಗೊಂಡ್ರೆ ಅಟ್ ಒನ್ಸ್ ಅಂತ ಹೇಳಿ ಇಲ್ಲೇ ಇದೆ ನೋಡಿ, ಅಟ್ ಒನ್ಸ್. ಅದೇ ಇವಾಗ ಟ್ವೆಲ್ ಮಂತ್ಸ್ಗೆ ನಾವು ಫೈಂಡ್ ಔಟ್ ಮಾಡೋಣ. ಫಾರ್ಮುಲಾ SN = n/2 2a plus n-1 into d. Okay, so that is S12. If I go for 12 minus 1, 2 into 3000 nodi, 2 into 3000 plus 12 minus 1 into minus 100. Okay, le nodi 12 minus by 2 andre 6 ಆಯಿತು. So 6 ಇದೆ. 2 into 3000 ಅಂದ್ರೆ 6000 ಆಯಿತು. ಇಲ್ಲಿ ಅಬ್ಸರ್ವ್ ಮಾಡಿ 12 minus 1 11 plus into minus 11 into 100 ನೋಡಿ, 11 into 100 is 1100 ಆಯಿತು. ಓಕೆ, ಸೊ ನಾವು 6 into ಇಲ್ಲೇ ನೋಡಿ 6000 ಅಲ್ಲಿ 1100 ಹೋದ್ರೆ ನೋಡಿ, 6000 ಅಲ್ಲಿ if I subtract 1100 it is 4900 ಆಯ್ತು. 4900 if I multiply 6 zeros are 0 0, 6 9s are 54, 5 carry, 6 4s are 24 plus 5 20. ಇನ್ಸ್ಟಾಲ್ಮೆಂಟ್ ಸ್ಕೀಮಲ್ಲಿ ಕಟ್ಟಿದಷ್ಟು 29400. ಹೌ ಮಚ್ ಎಕ್ಸ್ಟ್ರಾ ಅಂತ ಕೇಳ್ಬೋದು ಇದೇ ಕ್ವೆಶನ್ ಅಲ್ಲಿ. ಹೌ ಮಚ್ ಎಕ್ಸ್ಟ್ರಾ ಹಿ ಡಿಡ್ ಪೇ ಅಂತಂದ್ರೆ ಆರ್ಟಿಕಲ್ ಇಸ್ ಪೇಡ್ ಅಂತಂದ್ರೆ ಎಷ್ಟಾಗುತ್ತೆ? ಇದೇ ಕ್ವೆಶನ್ ಒಂಚೂರು ಚೇಂಜ್ ಮಾಡಿದ್ರೆ 29400 ಅಲ್ಲಿ ಇಫ್ ಐ ಸಬ್ಟ್ರಾಕ್ಟ್ 28,000 ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 1400 ಇಸ್ ಎಕ್ಸ್ಟ್ರಾ ಪೇಡ್. ಕ್ಲಿಯರ್ ಆಯ್ತಾ? ಜಸ್ಟ್ ನೀವು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಎಷ್ಟು ಇದೆ ಫೈನಲ್ ಆನ್ಸರ್. ಬಟ್ ಇದ್ರಲ್ಲಿ ಎಕ್ಸ್ಟ್ರಾ ಇನ್ನೂ ಒಂದು ಸೇರಿ 4 ಮಾರ್ಕ್ಸ್ಗೆ ಏನಾದರೂ ಕೇಳಿದ್ರೆ, ಸೊ ಹೌ ಮಚ್ ಎಕ್ಸ್ಟ್ರಾ ಅಮೌಂಟ್ ಇಸ್ ಪೇಡ್ ಇನ್ ದಿ ಟೋಟಲ್ ಸ್ಕೀಮ್ ಅಂತ ಕೇಳಿದ್ರೆ 1400 ಅಂತ ಹೇಳಿ ಯು ಕ್ಯಾನ್ ರೈಟ್ ಇಟ್ ಔಟ್. ಕ್ಲಿಯರ್? ಅರ್ಥ ಆಯ್ತು ಅಂತ ಅನ್ಕೋತೀನಿ. AP ಕೇಳಿರುವಂಥ ಕ್ವೆಶನ್ ಮ್ಯಾಮ್ ಇಷ್ಟೇನಾ ಅಂತ ನಿಮ್ಗೆ ಅನ್ನಿಸ್ಬೋದು. ಬಟ್ ಆಲ್ಮೋಸ್ಟ್ ನಾನು ಅಷ್ಟು ಕ್ವೆಶನ್ಸ್ ನಾನು 25 days ಪ್ಲಾನಲ್ಲಿ ಅರ್ಥಮೆಟಿಕ್ ಸೆಕೆಂಡ್ ಸೆಷನ್, ಆ್ಯಕ್ಚುಲಿ ಅರ್ಥಮೆಟಿಕ್ ಸೀರೀಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೆಕೆಂಡ್ ಸೆಷನಲ್ಲಿ ಹೇಳ್ಕೊಟ್ಟಿದ್ದೀನಿ. ಇನ್ನು ಯಾವ್ದು ಬಿಟ್ಟಿದ್ನೋ, ಯಾವ ಕ್ವೆಶನ್ ಯಾವ ಥರ ಪ್ಯಾಟರ್ನ್ ನಾನು ಬಿಟ್ಟಿದ್ನೋ ಆ ಕ್ವೆಶನ್ಸ್ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಕ್ವೆಶನ್ ಸರಿಯಾಗಿ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಿ, ಆದಷ್ಟು ಎಕ್ಸಸೈಸ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್ನ ತರೋಗಿ. ಓಕೆ, ನೆಕ್ಸ್ಟ್ ಸೆಷನಲ್ಲಿ ಟ್ರಿಗ್ನೋಮೆಟ್ರಿ ಲೆಸನ್ನ ಡಿಸ್ಕಸ್ ಮಾಡ್ತೀನಿ. ಓಕೆ, ಸೆಷನ್ 3 ಅದು. ಓಕೆ, ಸ್ಕೋರಿಂಗ್ ಕ್ವೆಶನ್ಸ್. ಸೊ ಸೆಷನ್ 3 ನಾನು ಟ್ರಿಗ್ನೋಮೆಟ್ರಿ ಯಾರ್ಯಾರು ಕಷ್ಟ ಅನ್ನಿಸ್ತಿದೆ ಖಂಡಿತ ನೆಕ್ಸ್ಟ್ ಸೆಷನ್ ಈಸಿ ಆಗುತ್ತೆ. ಓಕೆ, ಮಿಸ್ ಮಾಡದೆ ನೋಡ್ತಾ ಬನ್ನಿ. ವಿಡಿಯೋಸ್ ಎಲ್ಲ ನಿಮ್ಗೆ ಹೆಲ್ಪ್ ಆಗ್ತಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಎಲ್ಲ ಮಕ್ಕಳಿಗೂ ತಲುಪಲಿ, ಅವರು ಕೂಡ ಈ ಸ್ಕೋರಿಂಗ್ ಕ್ವೆಶನ್ಸ್ ಈಸಿ ಅಂತ ಫೀಲ್ ಆಗಲಿ. ಓಕೆ, ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.